ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ರಾಜ್ಯವನ್ನೊಲ್ಲದೆ ಪೌರರೊಡಗೂಡಿ ರಾಮನಿರುವ ಕಾಡಿಗೆ ಪ್ರಯಾಣ ಮಾಡಿದುದು ಎಂಬ 82ನೆಯ ಸರ್ಗಕ್ಕೆ ಸ್ವಾಗತ. ಆಗ ಧೀಮಂತನಾದ ಭರತನು ಅನೇಕ ಸಜ್ಜನ ಸಮೂಹದಿಂದ ತುಂಬಿ ಸ್ತಬ್ಧವಾಗಿದ್ದ ಆ ಸಭಾಸ್ಥಾನವನ್ನು ಪೂರ್ಣಚಂದ್ರನು ಗಗನ ಪ್ರದೇಶವನ್ನು ಹೇಗೋ ಹಾಗೆ ಪ್ರವೇಶಿಸಿ ಸುತ್ತಲೂ ಕಣ್ಣಿಟ್ಟು ನೋಡಿದನು. ಅಲ್ಲಿ ಅನೇಕ ಮಹನೀಯರು ತಮಗೆ ಉಚಿತವಾದ ಆಸನಗಳಲ್ಲಿ ಕುಳಿತಿದ್ದರು. ಅವರವರ ಅಮೂಲ್ಯವಾದ ವಸ್ತ್ರಾಭರಣಗಳ ಕಾಂತಿಯಿಂದಲೂ ಚಂದನಾದಿ ಅನುಲೇಪಗಳ ಹೊಳಪಿನಿಂದಲೂ ಆ ಸಭಾಸ್ಥಾನವೆಲ್ಲವೂ ಅತ್ಯಂತ ಕಾಂತಿ ವಿಶಿಷ್ಟವಾಗಿ ಪ್ರಕಾಶಿಸುತ್ತಿತ್ತು. ಅನೇಕ ವಿದ್ವಜ್ಜನರಿಂದ ದಟ್ಟವಾಗಿ ತುಂಬಿ ಅತಿ ಮನೋಹರವಾದ ಸಭಾಸ್ಥಾನವು ಶರತ್ಕಾಲದಲ್ಲಿ ಪೂರ್ಣ ಚಂದ್ರನಿಂದ ಕೂಡಿ ಕಂಗೊಳಿಸುವ ರಾತ್ರಿಯಂತೆ ಬೆಳಗುತ್ತಿತ್ತು. ಆಗ ಅಲ್ಲಿ ಅಗ್ರಾಸನಾಸೀನನಾಗಿದ್ದ ಕುಲಪುರೋಹಿತನಾದ ವಸಿಷ್ಠನು ಸಭೆಯಲ್ಲಿ ನೆರೆದಿದ್ದ ಸಮಸ್ತ ಪ್ರಜೆಗಳಿಗೂ ಕೇಳುವಂತೆ ಭರತನನ್ನು ನೋಡಿ ಬಹಳ ಅನುನಯ ಪೂರ್ವಕವಾಗಿ, ವತ್ಸ ಭರತನೇ, ಇದುವರೆಗೂ ಧರ್ಮದಲ್ಲಿಯೇ ನಿರತನಾಗಿ ರಾಜ್ಯವನ್ನು ನಡೆಸುತ್ತಿದ್ದ ನಿನ್ನ ತಂದೆಯಾದ ದಶರಥನು ಧನ ಧಾನ್ಯ ಸಮೃದ್ಧಿಯಿಂದ ತುಂಬಿದ ಈ ಭೂಭಾಗವನ್ನು ನಿನ್ನ ವಶಕ್ಕೊಪ್ಪಿಸಿ ತಾನು ಸ್ವರ್ಗಲೋಕವನ್ನು ಸೇರಿದನು. ಹಾಗೆಯೇ ಸತ್ಯ ಸಂಕಲ್ಪನಾದ ರಾಮನೂ ಕೂಡ ಸತ್ಪುತ್ರರಿಗೆ ಯೋಗ್ಯವಾದಂತಹ ಧರ್ಮವನ್ನೇ ಅವಲಂಬಿಸಿ ಆಕಾಶದಲ್ಲಿ ಉದಯಿಸುತ್ತಿರುವ ಚಂದ್ರನು ಚಂದ್ರಿಕೆಯನ್ನು ಬಿಡದಿರುವಂತೆ ತಂದೆಯ ಆಜ್ಞೆಯನ್ನು ನಿರಾಕರಿಸದೆ ಕಾಡಿಗೆ ಹೊರಟು ಹೋದನು. ನಿನ್ನ ತಂದೆಯಾದ ದಶರಥನು ನಿನ್ನ ಹಿರಿಯಣ್ಣನಾದ ರಾಮನು ತಾವಾಗಿಯೇ ಇಷ್ಟಪಟ್ಟು ನಿಷ್ಕಂಟಕವಾದ ಈ ರಾಜ್ಯವನ್ನು ನಿನಗೆ ಒಪ್ಪಿಸಿಬಿಟ್ಟಿರುವರು. ಆದುದರಿಂದ ನಿನ್ನ ಮಂತ್ರಿಗಳೊಡಗೂಡಿ ಸಂತೋಷದಿಂದ ಈ ರಾಜ್ಯವನ್ನು ನೀನೇ ಅನುಭವಿಸು. ಶೀಘ್ರದಲ್ಲಿಯೇ ಪಟ್ಟಾಭಿಷೇಕವನ್ನು ನಡೆಸಿಕೊಳ್ಳುವವನಾಗು. ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದೇಶಾಧಿಪತಿಗಳು, ಅಪರಾಂತ ದೇಶದ ಅಧಿಪತಿಗಳಾದ ಯವನರು, ಸಮುದ್ರ ಮಧ್ಯದಲ್ಲಿರುವ ಅನೇಕ ದ್ವೀಪಾಧಿಪತಿಗಳು ನಿನಗೆ ಕೋಟಿ ಕೋಟಿ ಸಂಖ್ಯೆಯಿಂದ ರತ್ನಗಳನ್ನು ತಂದು ಕಾಣಿಕೆಗಳನ್ನು ಕೊಡಲಿ ಎಂದನು. ಇದನ್ನು ಕೇಳಿದೊಡನೆಯೇ ಭರತನಿಗೆ ಮನಸ್ಸಿನಲ್ಲಿ ಮಹಾವ್ಯಸನ ಉಂಟಾಯಿತು. ಕುಲಧರ್ಮವನ್ನು ಚೆನ್ನಾಗಿ ಬಲ್ಲ ಆತನು ಧರ್ಮಬುದ್ಧಿಯನ್ನು ಬಿಡದವನಾದುದರಿಂದ ಆತನ ಮನಸ್ಸು ರಾಮನ ಮೇಲೆಯೇ ನೆಲೆಸಿತು. ಆತನ ಕಣ್ಣುಗಳಲ್ಲಿ ನೀರು ತುಳುಕುತ್ತಿತ್ತು. ಕಲಹಂಸದಂತೆ ಇಂಪಾದ ಸ್ವರವುಳ್ಳ ಆತನು ಗದ್ದದ ಸ್ವರದಿಂದ ಕೂಡಿದವನಾಗಿ ಆ ಸಭಾಮಧ್ಯದಲ್ಲಿ ಗಟ್ಟಿಯಾಗಿ ಗೋಳಿಡುತ್ತಾ ವಸಿಷ್ಠನನ್ನು ನೋಡಿ ಕೋಪಗೊಂಡು, ಭೋಗಾರ್ಹವಾದ ಮಧ್ಯ ಯೌವನದಲ್ಲಿದ್ದರೂ ರಾಜಭೋಗಗಳಲ್ಲಿ ಆಸೆಯನ್ನು ತೊರೆದು ಆ ಪುರೋಹಿತನನ್ನು ನಿಂದಿಸತೊಡಗಿ ಆತನನ್ನು ಕುರಿತು, ಎಲೈ ಬ್ರಾಹ್ಮಣೋತ್ತಮನೇ, ಬ್ರಹ್ಮಚರ್ಯದಲ್ಲಿದ್ದು ಗುರುಕುಲ ಮಾಸವನ್ನು ಮಾಡಿ ವೇದಾಧ್ಯಯನಗಳನ್ನು ನಡೆಸಿ ಆಮೇಲೆ ಸ್ನಾತಕರ್ಮವನ್ನು ಹೊಂದಿ ವೇದಾರ್ಥಗಳನ್ನು ತಿಳಿದು ಆ ಧರ್ಮವನ್ನೇ ಅನುಸರಿಸಿ ನಡೆಯುತ್ತಿರುವ ರಾಮನ ರಾಜ್ಯವನ್ನು ಶಾಸ್ತ್ರ ಮರ್ಯಾದೆಗೆ ವಶನಾಗಿರುವ ನನ್ನಂಥವನು ಅಪಹರಿಸುವುದೆಂದರೆ ನ್ಯಾಯವೇ? ದಶರಥನ ಹೊಟ್ಟೆಯಲ್ಲಿ ಹುಟ್ಟಿಯೂ ಇತ್ತರಿಗೆ ಸೇರಬೇಕಾದ ರಾಜ್ಯವನ್ನು ಅಪಹರಿಸಬಹುದೇ? ಈ ರಾಜ್ಯವು ರಾಮನಿಗೆ ಸೇರಬೇಕಾದುದು. ನಾನು ರಾಮನಿಗೆ ಅಧೀನನಾದವನು. ಧರ್ಮಗಳೆಲ್ಲವನ್ನು ನೀನು ಚೆನ್ನಾಗಿ ಬಲ್ಲವನಾಗಿದ್ದರೂ ಆ ಧರ್ಮವನ್ನು ನನಗೆ ಉಪದೇಶಿಸದೆ ಅಧರ್ಮವನ್ನು ಹೇಳುವೆಯಲ್ಲವೇ? ರಾಮನಾದರೋ ನಮ್ಮೆಲ್ಲರಿಗೂ ವಯಸ್ಸಿನಲ್ಲಿ ಹಿರಿಯನು, ಗುಣಗಳಲ್ಲಿಯೂ ಆತನೇ ಮೇಲಾದವನು. ಆತನನ್ನು ಧರ್ಮ ಸ್ವರೂಪವೆಂದೇ ಹೇಳಬಹುದು. ದಿಲೀಪ ನಹುಷಾದಿಗಳಿಗೆ ಸಮಾನವಾದ ಗುಣವುಳ್ಳ ಆ ರಾಮನೇ ರಾಜ್ಯಾಧಿಕಾರಕ್ಕೆ ಅರ್ಹನು. ದಶರಥನಂತೆ ಆತನೇ ಈ ರಾಜ್ಯಕ್ಕೆ ಅಧಿಪತಿಯಾಗಿರಬೇಕೇ ಹೊರತು ಬೇರೆಯಲ್ಲ. ಹೀನ ಜನರಿಗೆ ಯೋಗ್ಯವಾಗಿರುವ ಈ ಪಾಪ ಕಾರ್ಯಕ್ಕೆ ನಾನು ಪ್ರವರ್ತಿಸಿದುದೇ ಆದರೆ ಈ ಇಕ್ಷ್ವಾಕು ವಂಶವನ್ನೇ ನಾನು ಕೆಡಿಸಿದವನಾಗುವೆನಲ್ಲವೇ? ತಾಯಿಯಾದ ಕೈಕೇಯಿಯೇ ಈ ಪಾಪ ಕಾರ್ಯವನ್ನು ನಡೆಸಿದವಳಾಗಿದ್ದರೂ ನಾನು ಅದಕ್ಕೆ ಸಮ್ಮತಿಸುವೆನೆಂದು ನೀನು ಎಂದಿಗೂ ತಿಳಿಯಬೇಡ. ರಾಮನು ಈಗ ನನ್ನ ಎದುರಿಗಿಲ್ಲದೆ ಕಾಡಿನಲ್ಲಿದ್ದರು
ನನ್ನ ಮನಸ್ಸು ಆತನನ್ನು ಬಿಟ್ಟು ಅಗಲಲಾರದು. ಇಲ್ಲಿಂದಲೇ ನಾನು ಆತನಿಗೆ ಬಾರಿ ಬಾರಿಗೂ ಕೈ ಮುಗಿದು ನಮಸ್ಕರಿಸುತ್ತಿರುವೆನು. ನಾನು ಆ ರಾಮನನ್ನೇ ಹಿಂಬಾಲಿಸಿ ಹೋಗುವೆನು. ಈ ರಾಜ್ಯಕ್ಕೆ ಆತನಲ್ಲದೆ ಬೇರೊಬ್ಬರು ಪ್ರಭುಗಳಾಗಲಾರರು. ಈ ಪ್ರಪಂಚದಲ್ಲಿರುವ ಮನುಷ್ಯ ಸಾಮಾನ್ಯಕ್ಕೆಲ್ಲ ಮೇಲೆನಿಸಿಕೊಂಡಿರುವ ಆ ರಾಮನು ಈ ರಾಜ್ಯಕ್ಕೆ ಮಾತ್ರವೇ ಅಲ್ಲ, ಈ 3 ಲೋಕಗಳನ್ನು ಆಳುವುದಕ್ಕೂ ಆತನೇ ಅರ್ಹನು ಎಂದನು. ಹೀಗೆ ಭರತನು ಧರ್ಮಯುಕ್ತವಾಗಿ ಹೇಳಿದ ಆ ಮಾತನ್ನು ಕೇಳಿ ಅಲ್ಲಿದ್ದ ಸಭಿಕರೆಲ್ಲರೂ ರಾಮನ ಗುಣದಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದರು. ಆಮೇಲೆ ಭರತನು ಪುನಃ ಆ ಸಭೆಯನ್ನು ಸಂಬೋಧಿಸಿ, ಎಲೈ ಪೂಜ್ಯರೇ, ನನ್ನ ದೃಢ ಸಂಕಲ್ಪವನ್ನು ಹೇಳುವೆನು ಕೇಳಿರಿ. ನಾನು ಇಲ್ಲಿಂದ ಹೋಗಿ ರಾಮನನ್ನು ಕರೆತರುವುದೇನೋ ನಿಜವು. ಹಾಗೆ ಆ ಕಾರ್ಯವು ನನ್ನಿಂದ ಹೇಗೂ ಅಸಾಧ್ಯವಾದ ಪಕ್ಷದಲ್ಲಿ ಆರ್ಯನಾದ ಲಕ್ಷ್ಮಣನಂತೆ ನಾನು ಕಾಡಿನಲ್ಲಿಯೇ ನಿಂತು ಪೂಜ್ಯನಾದ ರಾಮನ ಪಾದಶುಶ್ರೂಷೆಯಲ್ಲಿಯೇ ನಿರತನಾಗಿದ್ದು ಬಿಡುವೆನು. ನನ್ನ ಕೈಯಿಂದ ಸಾಧ್ಯವಾದ ಮಟ್ಟಿಗೆ ಆತನನ್ನು ಹಿಂದಿರುಗಿಸುವುದಕ್ಕೆ ಪ್ರಯತ್ನವನ್ನು ಮಾಡುವೆನು. ನೀವೆಲ್ಲರೂ ನನ್ನೊಡನೆಯೇ ಹೊರಟು ಬರಬೇಕು. ಸಾಧುಗಳಾಗಿಯೂ ಗುಣಶಾಲಿಗಳಾಗಿಯೂ ಇರುವ ಸಾಮಾಜಿಕರಾದ ನಿಮ್ಮೆಲ್ಲರ ಮುಂದೆಯೇ ನಾನು ಆ ರಾಮನನ್ನು ಹಿಂತಿರುಗಿಸುವುದಕ್ಕೆ ಆದಷ್ಟು ಉಪಾಯಗಳನ್ನು ಮಾಡಿ ನೋಡುವೆನು. ಇದಕ್ಕೆ ಮೊದಲೇ ನಾನು ದಾರಿಯನ್ನು ಸರಿ ಮಾಡುವುದಕ್ಕೂ ಕಾಮಲಿರುವುದಕ್ಕೂ ಕೆಲವು ಬಿಟ್ಟಿಯಾಳುಗಳನ್ನು ಕೂಲಿಯವರನ್ನು ಕಳುಹಿಸಿರುವೆನು. ಅಲ್ಲಿಗೆ ಪ್ರಯಾಣ ಮಾಡಬೇಕೆಂಬುದೇ ನನ್ನ ಸಂಕಲ್ಪವು ಎಂದನು. ಅಣ್ಣನಲ್ಲಿ ಪರಮ ಭಕ್ತಿಯುಳ್ಳ ಧರ್ಮಾತ್ಮನಾದ ಭರತನು ಸಭೆಗೆದುರಾಗಿ ಈ ಮಾತನ್ನು ಹೇಳಿ ಆಮೇಲೆ ಸಮೀಪದಲ್ಲಿದ್ದ ಮಂತ್ರಜ್ಞನಾದ ಸುಮಂತ್ರನನ್ನು ನೋಡಿ, ಎಲೈ ಸುಮಂತ್ರನೇ, ನೀನು ಈಗಲೇ ಎದ್ದು ನನ್ನ ಆಜ್ಞೆಯಿಂದ ನಮ್ಮ ಸಮಸ್ತ ಸೈನ್ಯಕ್ಕೂ ಪ್ರಯಾಣ ಸನ್ನದ್ಧವಾಗಿರುವಂತೆ ನಿಯಮಿಸು ಎಂದನು. ಈ ಮಾತನ್ನು ಕೇಳಿ ಸುಮಂತ್ರನು ಪರಮ ಸಂತೋಷಯುಕ್ತನಾಗಿ ಆ ಭರತನ ಆಜ್ಞೆಯಂತೆ ಸಮಸ್ತ ಸೈನ್ಯಕ್ಕೂ ಪ್ರಯಾಣ ಸನ್ನದ್ಧವಾಗಿರಬೇಕೆಂದು ನಿಯಮಿಸಿದನು. ಭರತನು ರಾಮನನ್ನು ಹಿಂತಿರುಗಿಸಿ ಕರೆತರುವುದಕ್ಕಾಗಿ ಹೋಗುವನೆಂಬ ಸುದ್ದಿಯನ್ನು ಕೇಳಿ ಸಮಸ್ತ ಪ್ರಜೆಗಳು ಸಂತೋಷಭರಿತರಾಗಿದ್ದರು. ಸೇನಾಧಿಪತಿಗಳು ಸಂತೋಷದಿಂದ ಉಕ್ಕುತ್ತಿದ್ದರು. ಆಯಾ ಸೈನಿಕರ ಹೆಂಡಿರು ಕೂಡ ಈ ಸುದ್ದಿಯನ್ನು ಕೇಳಿ ಅತ್ಯುತ್ಸಾಹಗೊಂಡು ತಮ್ಮ ತಮ್ಮ ಪತಿಗಳನ್ನು ಅಲ್ಲಿನ ಪ್ರಯಾಣಕ್ಕೆ ತ್ವರೆಪಡಿಸುತ್ತಾ ಮನೆ ಮನೆಗಳಲ್ಲಿಯೂ ನಿರ್ಬಂಧಿಸುತ್ತಿದ್ದರು. ವೇಗವತ್ತಾದ ಕುದುರೆಯ ಬಂಡಿಗಳನ್ನು ಕಾಲಾಳುಗಳನ್ನು ಸೇರಿಸಿ ಸೈನ್ಯವನ್ನು ಸಿದ್ಧಪಡಿಸಿಟ್ಟರು. ಪ್ರಯಾಣ ಸನ್ನದ್ಧವಾದ ಸೈನ್ಯವನ್ನು ನೋಡಿ ಭರತನು ವಸಿಷ್ಠನು ಕೇಳುತ್ತಿರುವಾಗಲೇ ತನ್ನ ಮನೋನಿಶ್ಚಯವನ್ನು ಆತನು ಅನುಮತಿಸಬೇಕೆಂಬ ಭಾವದಿಂದ ಸಮೀಪದಲ್ಲಿದ್ದ ಸುಮಂತ್ರನನ್ನು ನೋಡಿ ಬೇಗ ರಥವನ್ನು ತರುವಂತೆ ಆಜ್ಞಾಪಿಸಿದನು. ಭರತನ ಆಜ್ಞೆಯಂತೆ ಸುಮಂತ್ರನು ಉತ್ತಮವಾದ ಕುದುರೆಗಳಿಂದ ಕೂಡಿದ ರಥವನ್ನು ನಡೆಸಿಕೊಂಡು ಬಂದನು. ಆಗ ರಘುಕುಲ ಲಲಾಮನಾಗಿಯೂ ಕುಂದದ ಧೈರ್ಯವುಳ್ಳವನಾಗಿಯೂ ಪರಾಕ್ರಮಶಾಲಿಯಾಗಿಯೂ ಇರುವ ಭರತನು ಯುಕ್ತಿಯುಕ್ತವಾದ ಮಾತುಗಳಿಂದ ಪ್ರಜೆಗಳೆಲ್ಲರಿಗೂ ಸಮಾಧಾನವನ್ನು ಹೇಳಿ ಕಾಡಿನಲ್ಲಿರುವ ಯಶಸ್ವಿಯಾದ ರಾಮನನ್ನು ಮನ್ನಿಸಿ ಕರೆತರಬೇಕೆಂಬ ದೃಢ ಸಂಕಲ್ಪವನ್ನು ಇಟ್ಟುಕೊಂಡು ಸುಮಂತ್ರನನ್ನು ನೋಡಿ, ಎಲೈ ಸೂತನೇ, ನೀನು ಪುನಃ ಹೋಗಿ ನಮ್ಮ ಬಲಾಧ್ಯಕ್ಷರನ್ನು ತ್ವರೆಪಡಿಸು. ಸೈನ್ಯವೆಲ್ಲವೂ ಸಿದ್ಧವಾಗಿರಬೇಕೆಂದು ತಿಳಿಸು. ನಾನು ರಾಮನನ್ನು ಕಾಡಿನಿಂದ ಕರೆತರಬೇಕೆಂದು ಸಂಕಲ್ಪಿಸಿರುವುದು ಈ ಲೋಕಹಿತಾರ್ಥವಾಗಿಯೇ ಹೊರತು ನನ್ನೊಬ್ಬನಿಗಾಗಿಯೇ ಅಲ್ಲವೋ ಎಂದನು. ಇದನ್ನು ಕೇಳಿ ಸುಮಂತ್ರನು ತನ್ನ ಕೋರಿಕೆಗಳೆಲ್ಲವೂ ಆಗಲೇ ಕೈಗೂಡಿದಂತೆ ಸಂತುಷ್ಟನಾಗಿ ಹೊರಟು ಪ್ರಜೆಗಳಲ್ಲಿ ಪ್ರಮುಖರಾದವರನ್ನು, ಬಲಾಧ್ಯಕ್ಷರನ್ನು, ಮಿತ್ರರನ್ನು ಪ್ರತ್ಯೇಕವಾಗಿ ಬಂದು ನೋಡಿ ಭರತನ ಆಜ್ಞೆಯನ್ನು ತಿಳಿಸಿದನು. ಆಗ ಆ ಅಯೋಧ್ಯ ಪಟ್ಟಣದ ಮನೆ ಮನೆಗಳಲ್ಲಿಯೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಅತ್ಯುತ್ಸಾಹಗೊಂಡು ತಮ್ಮ ತಮ್ಮ ಸ್ಥಿತಿಗೆ ತಕ್ಕಂತೆ ಒಂಟೆಗಳನ್ನು, ಹೇಸರ ಕತ್ತೆಗಳನ್ನು, ಬಂಡಿಗಳನ್ನು, ಆನೆಗಳನ್ನು, ಉತ್ತಮವಾದ ಜಾತ್ಯಶ್ವಗಳನ್ನು ಏರಿ ಹೊರಟರು. ಇಲ್ಲಿಗೆ 82ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.